ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನೀಸ್ ಅರಿವು. ಇವತ್ತು ನಾನು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಟೈಮು 7:30 ಆಗಿದೆ. ಸೊ ಇವತ್ತು ಈವ್ನಿಂಗು ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ಏನೋ ತೊಗೊಂಡು ಬರೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೇನೋ ತೊಗೊಂಬರ್ಬೇಕು ಅಂತ ಹೇಳಿ ಇದೇನಿದು ಪೆಟ್ ಸ್ಟೋರ್ಗೆ ಬಂದಿದ್ದೀನಿ ಅಂತ ನೀವು ಅನ್ಕೊಳ್ಬಹುದು. ಎಸ್, ನಮ್ಮ ಮನೆಗೆ ಇವತ್ತು 2 ಬರ್ಡ್ಸ್ಗಳನ್ನ ತೊಗೊಂಡು ಬಂದಿದ್ದೀವಿ. ಸೊ ಅದಕ್ಕೆ ಒಂದು ಕೇಜ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಮನೆ ಹತ್ರನೇ ಇರುವಂಥ ಒಂದು ಪೆಟ್ ಸ್ಟೋರ್ ಹತ್ರ ಬಂದಿದ್ವಿ. ಸೊ ನೋಡಿ, ಪಿಂಕ್ ಹಾಗೆ ಬ್ಲೂ ಕಲರ್ ಕೇಜ್ ಇತ್ತು. ಆ್ಯಕ್ಚುಲಿ ನಮಗೆ ವೈಟ್ ಕಲರಲ್ಲಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ವೈಟ್ ಕಲರ್ ಆಪ್ಷನ್ ಇರಲಿಲ್ಲ. ಜಸ್ಟ್ ಪಿಂಕ್ ಅಥವಾ ಬ್ಲೂ ಎರಡೇ ಆಪ್ಷನ್ ಇದ್ದಿತ್ತು. ಸೊ ಇದ್ದಿದ್ರಲ್ಲಿ ಪಿಂಕೇ ಚೆನ್ನಾಗಿತ್ತು ಅಂತ ಹೇಳಿ ಅದರಲ್ಲೂ ನಮಗೆ ಸ್ವಲ್ಪ ದೊಡ್ಡ ಸೈಜ್ ಕೇಜ್ ಬೇಕಾಗಿದ್ದರಿಂದ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಕೇಜ್ನ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಹೊರಟ್ವಿ. ಸೊ ನೋಡಬಹುದು, ಒಂದು ವೈಟ್ ಹಾಗೆ ಬ್ರೌನ್ ಕಲರ್ ಪಿಜನ್ನ ತೊಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಬರ್ಡ್ಸನ್ನು ತೊಗೊಂಬರ್ಬೇಕು ಅಂತ, ಬಟ್ ನಮ್ಮ ಹಸ್ಬೆಂಡು ಸಡನ್ನಾಗಿ ಈವ್ನಿಂಗ್ ಹಾಗೇನೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಬರ್ಡ್ಸ್ನ ತೊಗೊಂಡು ಬಂದಿದ್ರು. ಸೊ ಈಗ ಅದನ್ನು ಇಡೋದಕ್ಕೆ ಅಂತ ಒಂದು ಕೇಜ್ ಬೇಕಾಗಿತ್ತು ಅಂತ ಹೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ. ಆ ಕೇಜಲ್ಲಿ 2 ಬಾಕ್ಸ್ಗಳನ್ನ ಕೊಟ್ಟಿದ್ರು, ಅಂದರೆ ಒಂದು ಫುಡ್ ಹಾಗೆ ವಾಟರ್ನ ಹಾಕೋದಕ್ಕೆ ಬಾಕ್ಸ್ನ ಕೊಟ್ಟಿದ್ದಾರೆ. ಹಾಗೆಯೇ ಒಳಗಡೆ ಒಂದು ಸ್ಟಿಕ್ನ ಕೂಡ ಕೊಟ್ಟಿರ್ತಾರೆ. ಸೊ ಸ್ಟಿಕ್ಸ್ನ ಫಿಕ್ಸ್ ಮಾಡಿದ್ದಾದಮೇಲೆ ಒಂದು ಬಾಕ್ಸಲ್ಲಿ ವಾಟರ್ ಹಾಗೆಯೇ ಇನ್ನೊಂದು ಬಾಕ್ಸಲ್ಲಿ ರಾಗಿನ ಫಿಲ್ ಮಾಡಿ ಇಡ್ತಾ ಇದ್ದೀವಿ. ಆ್ಯಕ್ಚುಲಿ ತೊಗೊಂಡು ಬರೋವಾಗ ಅವ್ರು ಹೇಳಿದ್ರಂತೆ ರಾಗಿನೇ ಫುಡ್ಡಾಗಿ ಕೊಡಿ, ಆಮೇಲೆ ಏನಾದರೂ ಸಮ್ಟೈಮ್ಸು ರೇರಾಗಿ ಕಡಲೆಪಪ್ಪು ಬರುತ್ತಲ್ಲ ಅದನ್ನು ಕೊಡಿ ಅಂತ. ಸೊ ಆದ್ದರಿಂದ ಒಂದು ಬಾಕ್ಸಲ್ಲಿ ನೀರು ಹಾಗೆ ರಾಗಿನ ಹಾಕಿ ಬರ್ಡ್ಸ್ಗಳನ್ನ ಇವಾಗ ಕೇಜ್ ಒಳಗಡೆ ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಮತ್ತೆ ನಾನು ಈ ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ನೈಟ್ ಫುಲ್ಲು ಕೇಸ್ನ ರೂಮಲ್ಲೇ ಇಟ್ಟಿದ್ರು, ಅಂದರೆ ಸಡನ್ನಾಗಿ ಡಾರ್ಕ್ ಇರೋ ಪ್ಲೇಸಲ್ಲಿ ಇಟ್ಬಿಟ್ಟು ಅದಕ್ಕೂ ಕೂಡ ಗಾಬರಿ ಆಗುತ್ತೆ ಅಂತ ಹೇಳಿ ಲೈಟ್ ಹಾಕ್ಬಿಟ್ಟು ರೂಮಲ್ಲೇ ಇಟ್ಟಿದ್ವಿ. ಸೊ ಮಾರ್ನಿಂಗ್ ಆಗಿದ್ದೆ ಬಾಲ್ಕನಿನಲ್ಲಿ ತಂದು ಅದನ್ನು ಫ್ರೀಯಾಗಿ ಓಡಾಡೋದಕ್ಕೆ ಅಂತ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಎದ್ದು ಬಂದು ನೋಡಿದಾಗ 2 ಬರ್ಡ್ಸ್ ಆಚೆ ಇತ್ತು. ಸಾಮಾನ್ಯವಾಗಿ ಬರ್ಡ್ಸ್ ಆರೋಗ್ಬಿಡುತ್ತೆ ಅಂತಲೇ ಹೇಳಿ ಒಂದು ಕೇಜ್ನ ತಂದು ಅದರೊಳಗಡೆ ಇಡೋದು. ಬಟ್ ಇಲ್ಲಿ ಫ್ರೀಯಾಗಿ ಓಡಾಡ್ತಿದ್ದು ನೋಡಿ ನನಗೆ ಸ್ವಲ್ಪ ಶಾಕ್ ಆಯಿತು, ಅಯ್ಯೋ ಆರೋಗ್ಬಿಡುತ್ತೆ ಅಂತ ಹೇಳಿ. ಸೊ ಆಗ ನಮ್ಮ ಹಸ್ಬೆಂಡ್ ಹೇಳಿದ್ರು, ಈ 2 ಬರ್ಡ್ಸ್ಗೂ ರೆಕ್ಕೆನ ಕಟ್ ಮಾಡಿದಾರಂತೆ. ಅಂದರೆ ಅದು ತುಂಬ ಎತ್ತರವಾಗಿ ಹಾರೋದಿಲ್ಲ, ಜಸ್ಟ್ ಸ್ವಲ್ಪ ಹೈಟಿಗೆ ಹಾರುತ್ತೆ ಅಷ್ಟೇ. ಸೊ ಆದ್ದರಿಂದ ಹೇಗೋ ಆರಲ್ವಲ್ಲ ಅಂತ ಹೇಳಿ ಅದನ್ನು ಕೂಡ ಫ್ರೀಯಾಗಿ ಓಡಾಡೋಕೆ ಬಿಡೋಣ ಅಂತ ಹೇಳಿ ನೈಟು ಸಹ ಇದೇ ರೀತಿ ಆಚೆ ಬಿಟ್ಟಿದ್ರು. ಆ್ಯಂಡ್ ಈಗಲೂ ಕೂಡ ಅದನ್ನು ಓಡಾಡೋದಕ್ಕೆ ಅಂತ ಹೇಳಿ ಆಚೆ ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಈ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಈಗ ಟೈಮು 4:30 ಆಗಿದೆ. ಸ್ವಲ್ಪ ಮನೆಗೆ ಥಿಂಗ್ಸ್ ತೊಗೊಂಬರೋಣ ಅಂತ ಹೇಳಿ ಹೊರಗಡೆ ಹೊರಟಿದ್ದೀವಿ. ಇವತ್ತು ಲಂಚ್ ಸ್ವಲ್ಪ ಬೇಗನೆ ಮಾಡಿಬಿಟ್ವಿ. ಸೊ ಆದ್ದರಿಂದ ಈವ್ನಿಂಗ್ ಆಗ್ತಾ ಇದ್ದಂಗೆ ಹಸ್ವಾಗ್ತಾ ಇತ್ತು. ಸೊ ಆದ್ದರಿಂದ ಆನ್ ದಿ ವೇ ಕಾಟಿ ರೋಲ್ನ ತಿನ್ನೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ರೋಲ್ನ ತಿಂದು ತುಂಬ ತಿಂಗಳುಗಳಾಯಿತು ಅಂತಲೇ ಹೇಳಬಹುದು. ಯೂಶ್ವಲಿ ನನಗೆ ಔಟ್ಸೈಡ್ ಫುಡ್ಡು ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಏನಾದರೂ ಸಮ್ಟೈಮ್ಸ್ ಆಸೆ ಆಗಿಬಿಟ್ಟು ಅದನ್ನು ತಿನ್ನೋರ್ಗೂ ಸಮಾಧಾನ ಆಗೋದಿಲ್ಲ. ಸೊ ಇವತ್ತು ಯಾಕೋ ಇದನ್ನು ನೋಡಿದ ತಕ್ಷಣ ಕಾಟಿ ರೋಲ್ನ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಆದ್ದರಿಂದ ಎಗ್ ವಿತ್ ಪನ್ನೀರ್ ರೋಲ್ನ ಹೇಳಿದ್ದೀವಿ. ಸೊ ನೋಡ್ತಾ ಇರಬಹುದು, ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ರೋಲ್ನ ತಿನ್ಕೊಂಡು ನಂತರ ಮನೆಗೆ ಸ್ವಲ್ಪ ಥಿಂಗ್ಸ್ಗಳನ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಫೋರಂ ಮಾಲ್ ಹತ್ರ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಕಾರ್ ಪಾರ್ಕ್ ಮಾಡಿದ್ದಾಯಿತು. ಸೊ ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಅವಳಿಗೆ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು. ಯೂಶ್ವಲಿ ನಾನು ಮನೆಗೆ ಏನೇ ಥಿಂಗ್ಸ್ಗಳು ಬೇಕು ಅಂತಂದರೆ, ಅಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಳು ತೊಗೊಳೋದಿತ್ತು ಅಂತ ಹೇಳಿದರೆ ಸ್ಟಾರ್ ಮಾರ್ಕೆಟಲ್ಲೇ ತಂದುಬಿಡ್ತಾ ಇದ್ದೆ. ಬಟ್ ಇವತ್ತು ಅವಳಿಗೂ ಸ್ವಲ್ಪ ಓಡಾಡ್ಸೋದ್ರ ಜೊತೆಗೆ ಫೋರಂ ಮಾಲಲ್ಲೇ ಲೂಲು ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ಗಳು ಸಿಗುತ್ತೆ. ಸೊ ಅಲ್ಲೇ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಫೋರಂ ಮಾಲ್ಗೆ ಬಂದಿದ್ದೀವಿ.
ನಾನು ಯಶವಂತಪುರನಲ್ಲಿರುವಂಥ ಲೂಲು ಮಾಲ್ಗೂ ಕೂಡ ಹೋಗಿದ್ದೆ. ಅಂದರೆ ಸ್ಟಾರ್ಟಿಂಗ್ ಅದು ಓಪನ್ ಆಗಿತ್ತಲ್ಲ ಆ ಟೈಮಲ್ಲೇ ನಾನು ಹೋಗಿದ್ದೆ. ಆಗ ತುಂಬಾ ಕ್ರೌಡ್ ಇತ್ತು. ಆ್ಯಂಡ್ ಲೂಲು ಮಾಲಲ್ಲಿ ತುಂಬಾ ವೆರೈಟೀಸ್ ಆಫ್ ಫ್ರೂಟ್ಸ್ ಹಾಗೆಯೇ ವೆಜಿಟೇಬಲ್ಸ್ಗಳು ಸಿಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಶಾಪ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ನನಗೆ ಫ್ರೂಟ್ಸ್ಗಳನ್ನ ಶಾಪ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಆದ್ದರಿಂದ ನಾನು ಅಲ್ಲಿ ಹೋದಾಗ ಶಾಪ್ ಮಾಡ್ಕೊಂಡು ಬಂದಿದ್ದೆ. ಬಟ್ ನಮ್ಮ ಮನೆಯಿಂದ ಯಶವಂತಪುರ ತುಂಬಾ ಫಾರ್ ಇದೆ ಆ್ಯಂಡ್ ಯಾವಾಗಲೂ ಅಲ್ಲಿ ಕ್ರೌಡ್ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಇಷ್ಟ ಆದರೂ ಕೂಡ ನಾನು ಅಷ್ಟು ಹೋಗ್ತಾ ಇರಲಿಲ್ಲ. ಬಟ್ ನನ್ನ ಕಸಿನ್ ಹೇಳಿದ್ಲು ಫೋರಮ್ ಮಾಲಲ್ಲಿ ಈ ರೀತಿ ಲೂಲು ಮಾರ್ಕೆಟ್ ಇದೆ ಅಂತ. ಸೊ ಅದು ಹೇಳಿದ್ದೇನೆ, ಸರಿ ಇವತ್ತು ಈ ಸರಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಳನ್ನ ಇಲ್ಲಿಂದನೇ ಶಾಪ್ ಮಾಡ್ಕೊಂಡು ಹೋಗೋಣ, ಹಾಗೆಯೇ ಲೈಟಾಗಿ ಹೊರಗಡೆ ಹೋಗಿ ಬಂದಂಗೂ ಕೂಡ ಅನಿಸುತ್ತೆ ಅಂತ ಹೇಳಿ ಫೋರಮ್ ಮಾಲ್ಗೆ ಬಂದ್ವಿ. ಸೊ ಬಂದಿದ್ದೇನೆ, ಫಸ್ಟು ಲೂಲು ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಜಸ್ಟು ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ಗಳನ್ನ ತೊಗೊಂಡು ಹೋಗೋಣ ಅಂತ ಬಂದಿದ್ದು. ಬಟ್ ನೋಡ್ತಾ ಇದ್ದಂಗೆ ಕೆಲವೊಂದು ಥಿಂಗ್ಸ್ಗಳು ತುಂಬಾ ಇಷ್ಟ ಆಗೋಯ್ತು ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತ ಅನ್ನಿಸ್ತು. ಸೊ ಆದ್ದರಿಂದ ನನಗೆ ಅವಶ್ಯಕತೆ ಇದ್ದಂತಹ ಕೆಲವೊಂದು ಥಿಂಗ್ಸ್ಗಳನ್ನ ಶಾಪ್ ಮಾಡಿ ನಂತರ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ ಕಡೆ ಹೊರಟೆ. ಯೂಶಲಿ ಈ ರೀತಿ ಮಾಲ್ ಒಳಗಡೆ ಏನಾದರೂ ಫ್ರೂಟ್ಸ್ ವೆಜಿಟೇಬಲ್ ಸ್ಟೋರ್ಗಳಿತ್ತು ಅಂತ ಹೇಳಿದ್ರೆ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತಲೇ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಬಟ್ ನನಗೆ ಇಲ್ಲಿ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ಗಳು ತುಂಬ ರೀಸನಬಲ್ ಪ್ರೈಸಲ್ಲೇ ಇತ್ತು ಅಂತ ನನಗನ್ನಿಸ್ತು. ಜಸ್ಟ್ ಏನೊಂದು ಹೊರಗಡೆಗೆ ಕಂಪೇರ್ ಮಾಡಿದ್ರೆ 5 to 10 rupees ಡಿಫ್ರೆನ್ಸ್ ಇತ್ತು ಬಿಟ್ಟರೆ ತುಂಬ ಜಾಸ್ತಿ ಏನು ನನಗೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಮನೆ ಹತ್ರ ಟೊಮ್ಯಾಟೊ 30 rupees ಇತ್ತು kg, ಬಟ್ ಇಲ್ಲಿ 33 rupees, ಜಸ್ಟ್ ಒಂದು 3 rupees ಡಿಫ್ರೆನ್ಸ್ ಅಷ್ಟೇ. ಅದೇ ರೀತಿ ಸೊಪ್ಪುಗಳು ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಅಂದರೆ ನಾನು ಸ್ಟಾರ್ ಮಾರ್ಕೆಟ್ಗೆಲ್ಲ ಹೋದಾಗ ಒಂದು ಕಟ್ಟಿಗೆ ಜಸ್ಟ್ 8 rupees 6 rupees ಆ ರೀತಿ ಕೊಡ್ತಾ ಇದೆ. ಅದೇ ರೀತಿ ಇಲ್ಲೂ ಸಹ ಕೊತ್ತಂಬರಿ ಆಗಿರಬಹುದು, ಪಾಲಕ್ಕು, ಮೆಂತೆ ಹಾಗೆಯೇ ಪುದೀನ ಸೊಪ್ಪು ಅದೆಲ್ಲ ಜಸ್ಟ್ 5 rupees 8 rupees ರೇಂಜಲ್ಲೇ ಇತ್ತು. ನೋಡಿ ಮಶ್ರೂಮ್ ಎಷ್ಟು ಡಿಫ್ರೆಂಟ್ ಆಗಿದೆ, ಒಂದು ಬಾಕ್ಸ್ಗೆ 90 rupees ಏನೋ ಇತ್ತು. ವೆಜಿಟೇಬಲ್ಸ್ನೆಲ್ಲ ತೊಗೊಂಡಿದ್ದಾದಮೇಲೆ ಈಗ ಮನೆಗೆ ಸ್ವಲ್ಪ ಫ್ರೂಟ್ಸ್ನ ತೊಗೊಳ್ಳೋಣ ಅಂತ ಹೇಳಿ ಕೆಲವೊಂದು ಫ್ರೂಟ್ಸ್ಗಳನ್ನ ತೊಗೊಂಡೆ. ಆ್ಯಕ್ಚುಲಿ ಲೂಲು ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ ಅಷ್ಟೇ ಅಲ್ಲ, ಸುಮಾರು ಐಟಮ್ಸ್ಗಳನ್ನ ನೀವು ಶಾಪ್ ಮಾಡಬಹುದು. ಅಂದರೆ ಲೂಲು ಮಾರ್ಕೆಟಲ್ಲಿ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸ್ಗಳ ಜೊತೆಗೆ ಸ್ವೀಟ್ಸ್ಗಳಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನ ಈ ರೀತಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿಟ್ಟಿರ್ತಾರೆ. ಲೈಕ್ ಡೋನಟ್ ಆಗಿರಬಹುದು, ಮಫಿನ್ಸು, ಕೇಕ್ಸು, ಬಿಸ್ಕೆಟ್ಸು ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಕ್ಕೀಸ್ಗಳು ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ಇದು ಕೂಡ ಏನು ಎಷ್ಟು ಎಕ್ಸ್ಪೆನ್ಸಿವ್ ಇರೋದಿಲ್ಲ, ಜಸ್ಟ್ 150 180 100 rupees ರೇಂಜಲ್ಲೇ ಇದೆ. ಈ ರೀತಿ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನು ಕೂಡ ಲೂಲು ಮಾರ್ಕೆಟಲ್ಲಿ ಶಾಪ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾದ ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು ರೆಡಿಮೇಡ್ ಪಿಜ್ಜಾನ ಕೂಡ ಇಟ್ಟಿದ್ದಾರೆ. ಇದು ಕೂಡ 150 200 rupeesಗೆಲ್ಲ ಸಿಗುತ್ತೆ. ಇದು ರೆಡಿ ಟು ಈಟ್ ಪಿಜ್ಜಾ, ಅಂದರೆ ಕಂಪ್ಲೀಟ್ ಎಲ್ಲ ರೆಡಿ ಇರುತ್ತೆ, ಜಸ್ಟ್ ಓವೆನಲ್ಲಿ ಹೀಟ್ ಮಾಡಿ ತಿನ್ನೋದಷ್ಟೇ. ನಾನು ಲೂಲು ಮಾಲ್ನ ವಿಸಿಟ್ ಮಾಡಿದಾಗಲೇ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಈ ಲೂಲು ಮಾರ್ಕೆಟಲ್ಲಿ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ. ಫುಡ್ ಐಟಮ್ ಆಗಿರಬಹುದು ಅಥವಾ ಬೇಕ್ರಿ ಐಟಮ್ಸು, ಸ್ವೀಟ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಗ್ರಾಸರೀಸು ಎಲ್ಲನೂ ನಿಮಗೆ ಈ ಒಂದು ಪ್ಲೇಸಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಒಂದು ಪ್ಲೇಸಲ್ಲಿ ಮನೆಗೆ ಶಾಪಿಂಗ್ನ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ನಾವು ಲೂಲು ಮಾರ್ಕೆಟಲ್ಲಿ ಏನೆಲ್ಲ ತೊಗೊಳ್ಬೇಕು ಅದನ್ನು ತೊಗೊಂಡು ನಂತರ ಪಕ್ಕದಲ್ಲೇ ಮಿನಿಸೋ ಇತ್ತು. ಆ್ಯಕ್ಚುಲಿ ಮಿನಿಸೋನಲ್ಲಿ ತುಂಬಾ ಕ್ಯೂಟಾಗಿರುವಂಥ ಥಿಂಗ್ಸ್ಗಳು ಸಿಗುತ್ತೆ ಅನ್ನೋದು ನಾನು ಕೇಳಿದ್ದೆ. ಸೊ ಆದ್ದರಿಂದ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಹೇಳಿ ಒಳಗಡೆ ಹೋದೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ನಾನು ಮಿನಿಸೋನ ವಿಸಿಟ್ ಮಾಡಿರೋದು. ನನಗೇನು ತುಂಬ ವೆರೈಟೀಸ್ ಇತ್ತು ಅಂತ ಅನ್ನಿಸ್ಲಿಲ್ಲ. ಮೇ ಬಿ ಬೇರೆ ಸ್ಟೋರ್ಗಳಲ್ಲಿ ಇರುತ್ತೇನೋ, ಬಟ್ ಇಲ್ಲಿ ಅಷ್ಟು ನನಗೆ ಕಾಣಿಸ್ತಿಲ್ಲ. ಬಟ್ ಇದ್ದಿದ್ರಲ್ಲಿ ಕೆಲವೊಂದು ಐಟಮ್ಸ್ಗಳು ನನಗೆ ಇಷ್ಟ ಆಯಿತು. ಸೊ ಆದ್ದರಿಂದ ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ಪ್ರೈಸು ಕೂಡ ನನಗೇನು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ, ತುಂಬಾ ರೀಸನಬಲ್ ಆಗಿತ್ತು. ಅದರಲ್ಲಿ ನನಗೆ ಅವಶ್ಯಕತೆ ಇರುವಂಥ ಕೆಲವೊಂದು ಥಿಂಗ್ಸ್ಗಳನ್ನ ತೊಗೊಂಡು ಮನೆಗೆ ರಿಟರ್ನ್ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಾನು ಏನೆಲ್ಲ ತೊಗೊಂಡೆ, ಅದರ ಪ್ರೈಸ್ ಎಷ್ಟು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಾನು ಆಗಲೇ ಹೇಳಿದಾಗೆ ಲೂಲು ಮಾರ್ಕೆಟಲ್ಲಿ ಪ್ರತಿಯೊಂದು ಐಟಮ್ಸು ಕೂಡ ಸಿಗುತ್ತೆ. ಸೊ ನೋಡ್ತಾ ಇರಬಹುದು, ನನಗೆ ಗೊತ್ತೇ ಇಲ್ಲ, ನನಗೋಸ್ಕರ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಚೀಸ್ ಕೇಕ್ನ ತೊಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಬಿಲ್ಲಿಂಗ್ ಮಾಡಿಸೋಂಥ ಟೈಮಲ್ಲಿ ನನ್ನ ಮಗಳಿಗೆ ಅಂತ ಹೇಳಿ ಡೋನಟ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾರಿಗೆ ಬಂದಮೇಲೆ ನೋಡಿ ತುಂಬಾ ಖುಷಿ ಆಯಿತು. ಬಿಕಾಸ್ ನನಗಂತೂ ಚೀಸ್ ಕೇಕ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಬ್ಲೂಬೆರಿ ಫ್ಲೇವರ್ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಫೈನಲಿ ಚೀಸ್ ಕೇಕ್ನ ತಿಂದ್ಕೊಂಡು ಮನೆಗೆ ರಿಟರ್ನ್ ಹೊರಟ್ವಿ. ಓಕೆ ಫ್ರೆಂಡ್ಸ್, ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಈಗ ನಾನೇನೆಲ್ಲ ತೊಗೊಂಡೆ ಅಂತ ಓಪನ್ ಮಾಡ್ತಾ ಇದ್ದೀನಿ. ಲೂಲು ಮಾರ್ಕೆಟಲ್ಲಿ ಮ್ಯಾಟ್ಸ್ಗಳು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ
ರೀಸನಬಲ್ ಆಗಿತ್ತು ಅಂತ ಹೇಳಿ ಮನೆಗೆ ಕೆಲವೊಂದು ಮ್ಯಾಟ್ಸ್ಗಳನ್ನ ತೊಗೊಂಡೆ. ಅದರಲ್ಲಿ ಮೊದಲನೇದಾಗಿ ಬೆಡ್ರೂಮಲ್ಲಿ ಕಾಟ್ ಹತ್ರ ಹಾಕೋದಕ್ಕೆ ಅಂತ 2 ಈ ರೀತಿ ಮ್ಯಾಟ್ಗಳನ್ನ, ಫ್ಲೋರ್ ಮ್ಯಾಟ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇತ್ತು, ಬಟ್ ನನಗೆ ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ಹೇಳಿ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಮೇಲ್ಗಡೆ ಕಂಪ್ಲೀಟ್ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಬ್ಯಾಕ್ ಸೈಡು ಆ್ಯಂಟಿಸ್ಕಿಡ್ ರಬ್ಬರ್ ಟೈಪ್ ಬರುತ್ತಲ್ಲ ಆ ರೀತಿ ಇದೆ. ಅದಾದ ನಂತರ ಮೇನ್ ಡೋರ್ಗೆ ಹಾಕೋದಕ್ಕೆ ಅಂತ ಒಂದು ಡೋರ್ ಮ್ಯಾಟ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಪ್ಯಾಟ್ರನ್ ಹಾಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಸೊ ಆದ್ದರಿಂದ ಇದೊಂದನ್ನು ತೊಗೊಂಡಿದ್ದೀನಿ. ಇದರ ಬ್ಯಾಕ್ ಸೈಡ್ ಏನು ಆ್ಯಂಟಿಸ್ಕಿಡ್ ಬರೋದಿಲ್ಲ, ಹಿಂದ್ಗಡೆನೂ ಕೂಡ ನಿಮಗೆ ಕ್ಲಾತ್ ಮೆಟೀರಿಯಲೇ ಬರುತ್ತೆ. ನೆಕ್ಸ್ಟು ಬಾತ್ ಮ್ಯಾಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಕಂಪ್ಲೀಟು ಒಂಥರ ಸ್ಪಾಂಜಿ ಟೈಪ್ ಇದೆ, ತುಂಬಾ ಸಾಫ್ಟ್ ಆಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಆ್ಯಂಟಿಸ್ಕಿಡ್ನ ಕೊಟ್ಟಿದ್ದಾರೆ. ಅಂದರೆ ಮನೆಯಲ್ಲಿ ಟೈಲ್ಸ್ ಎಲ್ಲ ಇದ್ದಾಗ ಸಮ್ಟೈಮ್ಸು ಜಾರುತ್ತೆ ನೀರೆಲ್ಲ ಬಿದ್ದಾಗ. ಸೊ ಆ್ಯಂಟಿಸ್ಕಿಡ್ ಇದ್ದರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಹೇಳಿ ಬ್ರೌನ್ ಕಲರಲ್ಲಿ 2 ಮ್ಯಾಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಡೋದಕ್ಕೆ ಅಂತ ಹೇಳಿ ಒಂದು ಆರ್ಗನೈಸರ್ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ಒಂದು ಆರ್ಗನೈಸರ್ ಬಾಕ್ಸು ನನಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ಯಾಟರ್ನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ ರೀತಿ ಪ್ಯಾಟರ್ನ್ ಇದ್ದಾಗ ಐ ಶ್ಯಾಡೋ ಪ್ಯಾಲೆಟ್ಗಳಾಗಿರ್ಬೋದು ಅಥವಾ ಕಾಂಪ್ಯಾಕ್ಟ್ ಪೌಡರು ಹಾಗೆ ಲಿಪ್ಸ್ಟಿಕ್ಗಳನ್ನ ಸ್ಟೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬಾ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ಸೊ ಆದ್ದರಿಂದ ಈ ಒಂದು ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದರ ಕ್ವಾಲಿಟಿ ಬಗ್ಗೆ ಹೇಳೋದಾಯಿತು ಅಂದರೆ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಲುಕ್ ವೈಸು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಆದ್ದರಿಂದ ಈ ಒಂದು ಆರ್ಗನೈಸರ್ ಬಾಕ್ಸ್ನ ತೊಗೊಂಡು ಬಂದೆ. ನೆಕ್ಸ್ಟು ಸ್ಮಾಲ್ ಸೈಜು ದೋಸೆ ಇತ್ತು ಅಂತ ಒಂದು ಸ್ಪೂನ್ನ ತೊಗೊಂಡು ಬಂದಿದ್ದೀನಿ. ಇದು ಕೂಡ ನನಗೊಂದು ಅವಶ್ಯಕತೆ ಇತ್ತು, ಬಿಕಾಸ್ ಮನೆಯಲ್ಲಿ ಒಂದು ದೊಡ್ಡ ಸೈಜ್ ಈ ಥರದ್ದು ಸ್ಪೂನ್ ಇದೆ, ಅದು ಬಿಟ್ಟರೆ ಸ್ಪೇರ್ ಇನ್ನೊಂದು ಇರಲಿಲ್ಲ. ಸೊ ಆದ್ದರಿಂದ ಇದೊಂದನ್ನು ತೊಗೊಂಡು ಬಂದಿದ್ದೀನಿ. ಇದಂತೂ ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳಬಹುದು. ಸೊ ನೋಡಿ, ಅಂಗೈ ಎಷ್ಟು ಬರುತ್ತಲ್ಲ ಅಷ್ಟೇ ಉದ್ದ ಇರೋದು. ಏನಾದರೂ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕಬೇಕಾದ್ರೆ ಅಥವಾ ಆಮ್ಲೆಟ್ಗಳನ್ನ ಮಾಡಿದಾಗೆಲ್ಲ ತೆಗಿಯೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಇದೊಂದನ್ನು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಮಿನಿಸೋನಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನ ತೊಗೊಂಡು ಬಂದೆ. ಅದು ಕೂಡ ನನಗೆ ಯೂಸ್ ಇರೋ ಅಂಥದ್ದನ್ನೇ. ಅದರಲ್ಲಿ ಮೊದಲನೇದಾಗಿ ನೋಸ್ ಸ್ಟ್ರಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ಡೀಪ್ ಕ್ಲೆನ್ಸಿಂಗ್ ನೋಸ್ ಸ್ಟ್ರಿಪ್ಸು. ನೋಸ್ ಮೇಲೆ ಏನಾದರೂ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡುವಂಥ ಸ್ಟ್ರಿಪ್ಸ್ಗಳಿದು. ಸೊ ನಿಮ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಟೋಟಲ್ 10 ಸ್ಟ್ರಿಪ್ಸ್ಗಳು ಬರುತ್ತೆ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನನ್ನ ಕಸಿನ್ ಹೇಳ್ತಾ ಇದ್ಲು. ಸೊ ಆದ್ದರಿಂದ ಇದೊಂದನ್ನು ತೊಗೊಂಡು ಬಂದಿದ್ದೀನಿ. ಇದು ಬಾಕ್ಸ್ ಹಿಂದ್ಗಡೆ ನಿಮಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಅದನ್ನು ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡಬಹುದು. ನಾನು ಬಂದಿದ ತಕ್ಷಣ ಅದನ್ನು ಓಪನ್ ಮಾಡಿ ನೋಡಿದೆ ಹೇಗಿರುತ್ತೆ ಏನು ಅಂತ ನೋಡೋದಕ್ಕೆ ಅಂತ ಹೇಳಿ. ಸೊ ಈ ರೀತಿ ಸ್ಟ್ರಿಪ್ಸ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೋಸ್ ಮೇಲಿರುವಂಥ ಡೆಡ್ ಸ್ಕಿನ್ಸ್ಗಳನ್ನ, ಬ್ಲ್ಯಾಕ್ ಹೆಡ್ಸು ಹಾಗೆ ವೈಟ್ ಹೆಡ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಮಿನಿಸೋನಲ್ಲೇ ಕೆಲವೊಂದು ಫೇಶಿಯಲ್ ಮಾಸ್ಕ್ಗಳನ್ನ ತೊಗೊಂಡು ಬಂದೆ. ಮೊದಲನೇದಾಗಿ ಬೀಟ್ರೂಟ್ ಫ್ಲೇವರ್ದು ಸ್ಕಿನ್ ಲೈಟ್ನಿಂಗ್ ಫೇಶಿಯಲ್ ಮಾಸ್ಕ್ನ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದು 60 ರೂಪೀಸ್ ಏನೋ ಇದೆ. ವರ್ತ್ ಅಂತ ಅನಿಸ್ತು ಆ್ಯಂಡ್ ಟ್ರೈ ಮಾಡೋಣ ಅಂತ ಹೇಳಿ ಇದೊಂದನ್ನು ತೊಗೊಂಡು ಬಂದೆ. ಅದಾದ ನಂತರ ಬಬಲ್ ಶೀಟ್ ಅಂತ ಹೇಳಿ ಸ್ಕಿನ್ ಲೈಟ್ನಿಂಗ್ ಹಾಗೆ ಸ್ಕಿನ್ ಬ್ರೈಟ್ನಿಂಗಿಗೆ ಹೆಲ್ಪ್ ಆಗುವಂಥ ಫೇಶಿಯಲ್ ಮಾಸ್ಕ್ನ ತೊಗೊಂಡು ಬಂದಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 99 ರೂಪೀಸ್ ಇದೆ. ನೆಕ್ಸ್ಟು ವಿಟಮಿನ್ ಸಿ ಎಸೆನ್ಸ್ ಇರುವಂಥ ಒಂದು ಫೇಶಿಯಲ್ ಮಾಸ್ಕ್ನ ತೊಗೊಂಡು ಬಂದಿದ್ದೀನಿ. ಇದರ ಪ್ರೈಸ್ ಬಂದು 60 ರೂಪೀಸ್ ಇದೆ. ಯೂಶ್ವಲಿ ನನಗೆ ಈ ರೀತಿ ಶೀಟ್ ಮಾಸ್ಕ್ಗಳು ತುಂಬಾ ಗುಡ್ ರಿಸಲ್ಟ್ನ ಕೊಡುತ್ತೆ. ಸೊ ಆದ್ದರಿಂದ 3 ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಫೇಶಿಯಲ್ ಮಾಸ್ಕ್ಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಮಿನಿಸೋನಲ್ಲೇ ಒಂದು ಫುಡ್ ಸ್ಕ್ರಬ್ಬರ್ನ ತೊಗೊಂಡು ಬಂದಿದ್ದೀನಿ. ಇದಂತೂ ಒಂದು ಯೂಸ್ಫುಲ್ ಐಟಮ್ಸ್ ಅಂತಲೇ ಹೇಳಬಹುದು. ಈಗಂತೂ ನನಗೆ ಈಸಲಿ ತುಂಬಾ ಕ್ರ್ಯಾಕ್ ಆಗಿಬಿಟ್ಟಿತ್ತು, ತುಂಬಾ ಡೆಡ್ ಸ್ಕಿನ್ಗಳಾಗ್ಬಿಟ್ಟಿದೆ. ಸೊ ಅದನ್ನು ಸ್ಕ್ರಬ್ ಮಾಡಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದೊಂದನ್ನು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾನು 90 ರೂಪೀಸ್ ಏನೋ ಪೇ ಮಾಡಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೊತ್ತು ನಾನು ಲೂಲು ಮಾರ್ಕೆಟ್ ಹಾಗೆಯೇ ಮಿನಿಸೋನಲ್ಲಿ ಏನೆಲ್ಲ ತೊಗೊಂಡು ಬಂದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಲೂಲು ಮಾರ್ಕೆಟಿಂದ ಸ್ವಲ್ಪ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ಗಳನ್ನ ತೊಗೊಂಡು ಬಂದಿದ್ದೀನಲ್ಲ, ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಲೂಲು ಮಾರ್ಕೆಟಿಂದ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟು 8:30 ಆಗಿಬಿಟ್ಟಿತ್ತು. ಯೂಶ್ವಲಿ ನಾನು ವೆಜಿಟೇಬಲ್ಸ್ನ ತಂದಿದ್ದ ದಿನವೇ ಎಲ್ಲ ಎತ್ತಿಟ್ಕೊಂಡು ಬಿಡ್ತೀನಿ. ಅದೆಷ್ಟೇ ಲೇಟ್ ಆಗಿದ್ರೂ ಪರವಾಗಿಲ್ಲ, ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಂಡು ಬಿಡ್ತೀನಿ. ನನಗೆ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಳ್ಳೋದು ಅಂತಂದರೆ ಇಷ್ಟ ಆಗೋದಿಲ್ಲ. ಸೊ ಆದ್ದರಿಂದ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಫಸ್ಟು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಳನ್ನೆಲ್ಲ ಎಲ್ಲಿಡಬೇಕು ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಮನೆಗೆ ಕೆಲವೊಂದು ಗ್ರಾಸರಿ ಐಟಮ್ಸ್ಗಳನ್ನ ಟೂ ವೀಲರಲ್ಲಿ ಹೋದಾಗ ತರೋದಕ್ಕಾಗೋದಿಲ್ಲ. ಲೈಕ್ ಎಗ್ ಆಗಿರಬಹುದು ಅಥವಾ ರೈಸ್ ಬ್ಯಾಗು ಇಂಥದನ್ನೆಲ್ಲ ಕಾರಲ್ಲಿ ಹೋದಾಗ ತೊಗೊಂಡು ಬರೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ. ಹೇಗೋ ಇವತ್ತು ಲುಲು ಮಾರ್ಕೆಟ್ಗೆ ಕಾರಲ್ಲಿ ಹೋಗಿದ್ವಲ್ಲ ಅಂತ ಹೇಳಿ ಅಲ್ಲೇ ಎಗ್ ಆಗಿರಬಹುದು ಅಥವಾ ರೈಸ್ ಬ್ಯಾಗ್ನೆಲ್ಲ ತೊಗೊಂಡು ಬಂದುಬಿಟ್ವಿ. ಈಗ ಅದನ್ನೆಲ್ಲ ಎಗ್ ಟ್ರೇ ಒಳಗಡೆ ಶಿಫ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ಸು ಮಿಸ್ ಮಾಡದೆ ಸೊಪ್ಪು ಸಾರು ಅಥವಾ ಸೊಪ್ಪಿನ ಪಲ್ಯ ಮಾಡೇ ಮಾಡ್ತೀನಿ. ಸೊಪ್ಪಿಲ್ಲ ಅಂತಂದರೆ ಅದೇನೋ ನಮಗೆ ಆ ವೀಕ್ ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳಬಹುದು, ಆ ರೀತಿ ಆಗ್ಬಿಟ್ಟಿದೆ. ಸೊ ಆದ್ದರಿಂದ ಲೂಲು ಮಾರ್ಕೆಟಲ್ಲಿ ಸೊಪ್ಪು ಚೆನ್ನಾಗಿತ್ತು ಅಂತ ಹೇಳಿ ಪಾಲಕ್ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಬಂದಿದೆ. ಸೊ ಅದನ್ನು ಕೂಡ ಇವಾಗಲೇ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆವರೆಗೂ ಇಟ್ಟರೆ ಅದೊಂಥರ ಬಾಡೋದಂಗೆ ಆಗಿಬಿಡುತ್ತೆ. ಅಲ್ಲಿ ಹೊರಗಡೆ ಸ್ಟೋರ್ಗಳಲ್ಲಿ ಚೆನ್ನಾಗಿರುತ್ತೆ, ಬಟ್ ಮನೆಗೆ ತಂದಾಗ ಏನಾದರೂ ಹೊರಗಡೆ ಇಟ್ಟಿತ್ತು ಅಂತಂದರೆ ಅದೇನೋ ಬಾಡೋದಂಗೆ ಆಗಿಬಿಡುತ್ತೆ. ಸೊ ಆದ್ದರಿಂದ ತಂದಿನ ದಿನನೇ ನಾನು ಈ ರೀತಿ ಸೊಪ್ಪನ್ನೆಲ್ಲ ಬಿಡಿಸಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಸೊಪ್ಪುಗಳನ್ನ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಂದರೆ ಬಾಕ್ಸ್ ಒಳಗಡೆ ಫಸ್ಟು ಒಂದು ಟಿಶ್ಯೂ ಪೇಪರ್ನ ಹಾಕಿ ಅದಾದಮೇಲೆ ಸೊಪ್ಪನ್ನ ಇಟ್ಟು ಮತ್ತೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಸೊಪ್ಪು ಫ್ರೆಶ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಈ ಒಂದು ಟಿಪ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.